ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆದಾರವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯನಿಗೆ ಛಾಯಾ ಬಗ್ಗೆ ಎಲ್ಲ ಗೊತ್ತಾಗಿ ಸತ್ಯನ ವಿಚಾರಿಸೋದಕ್ಕೆ ಬಾಯಿ ಬಿಡಿಸೋದಕ್ಕೆ ಛಾಯಾ ಮನೆಗೆ ಬರ್ತಾನೆ. ಸೂರ್ಯ ಮನೆಗೆ ಬಂದು ಬೆಲ್ ಮಾಡ್ತಾನೆ. ಆಗ ಛಾಯಾ ಬಾಗಿಲು ತೆಗಿತಾಳೆ. ಏನು ಇವಾಗ ಬಂದ್ಬಿಟ್ಟಿದೆ, ನಾನು ಬುಕ್ಕೇ ಮಾಡಿಲ್ವಲ್ಲ, ನಮಗೆ ಇದು ಕಾರ್ ಅವಶ್ಯಕತೆ ಇಲ್ಲ ಅಂತ ಛಾಯಾ ಕೇಳ್ತಾಳೆ. ಸೂರ್ಯ ನಿಮ್ಮ ಕಾರ್ ಬೇಡ ಅಂದರೆ ಪರವಾಗಿಲ್ಲ, ನಮ್ಗೆ ಇವಾಗ ದುಡ್ಡು ಬೇಕು ಅಂತ ಸೂರ್ಯ ಕೇಳ್ತಾನೆ. ಛಾಯಾ ಏನು ದುಡ್ಡಾ, ಏನು ಹೇಳ್ತಿದ್ದೀರಾ, ನನಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ ಎಲ್ಲ ಇವಾಗ ಅರ್ಥ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾನೆ ಸೂರ್ಯ. ಛಾಯಾ ಕೋಪ ಮಾಡಿಕೊಂಡು, ಸೂರ್ಯ ಅವರೇ, ಕಾರ್ ಬೇಡ ಅಂದರು, ನೀವು ಈ ಥರ ನಡ್ಕೊಳ್ತಾ ಇರೋದು ಸರಿ ಇಲ್ಲ, ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಛಾಯಾ ಕೇಳ್ತಾಳೆ. ಸೂರ್ಯ ಅದೇನಂತ ಎಲ್ಲ ನೀವು ಹೇಳ್ತೀನಿ ರಾಮ ಛಾಯಾ ಅಂತ ಸೂರ್ಯ ಹೇಳ್ತಾನೆ. ಆಗ ಛಾಯಾ ಕೋಪ ಮಾಡಿಕೊಂಡು, ಏನು ನನ್ನ ಹೆಸರು ಹಿಡಿದು ಕರಿತಿದ್ದೀರಾ ಅಂತ ಕೇಳ್ತಾಳೆ. ಆಗ ಸೂರ್ಯ, ನೀವೇ ಅಲ್ವಾ ಛಾಯಾ ಅಂದರೆ ಅಂತ ಹೇಳಿದಾಗ, ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಆ್ಯಕ್ಟಿವಿಟೀಸ್ ಯಾವುದೂ ಸರಿ ಇಲ್ಲ, ಫಸ್ಟ್ ಎದ್ದೋಗಿ ಅಂತ ಛಾಯಾ ಸೂರ್ಯನಿಗೆ ಬೈತಾಳೆ. ಛಾಯಾ, ಅಲ್ಲ ನಿಮ್ಮನ್ನೇನೋ ಒಳ್ಳೆ ಮನುಷ್ಯ ಅಂತ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ, ನಿಮ್ಮನ್ನ ಎಲ್ಲಿಡಬೇಕಾಗಿತ್ತೋ ಅಲ್ಲೇ ಇಡಬೇಕಾಗಿತ್ತು, ಹತ್ರಕ್ಕೆ ಸೇರ್ಕೊಂಡು ತಪ್ಪು ಮಾಡಿದೆ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನನ್ನ ಹೆಸರು ಸೂರ್ಯ, ಯಾರಾದರೂ ತಪ್ಪು ಮಾಡಿದ್ರೆ ನಾನು ಅದನ್ನು ಸಹಿಸ್ಕೊಳ್ಳೋ ಮಾತೇ ಇಲ್ಲ, ನನಗೆ ಸಖತ್ ಕೋಪ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಛಾಯಾ, ನೀವೇನು ಹೇಳ್ತಿದ್ರೆ ನನಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ, ನಿಮ್ಗೆ ಅರ್ಥ ಆಗೋ ಥರ ನಾನೆಲ್ಲ ಹೇಳ್ತೀನಿ, ನಿಮಗೆ ಮನೋಜ್ ಅಂದರೆ ಗೊತ್ತಲ್ವಾ ಅಂತ ಸೂರ್ಯ ಕೇಳ್ತಾನೆ. ಛಾಯಾ ಶಾಕ್ ಆಗಿ, ಮನೋಜಾ ಅಂತ ಕೇಳ್ತಾಳೆ. ಆಗ ಸೂರ್ಯ, ಹೌದು, ಅವ್ನು ನಿಮ್ಮ ಹಳೆ ಲವರ್ ಅಲ್ವಾ ಅಂತ ಕೇಳ್ತಾನೆ. ಛಾಯಾ, ಅವನ ಬಗ್ಗೆ ನೀವ್ಯಾಕೆ ಮಾತಾಡ್ತಿದ್ದೀರಾ, ಅವನಿಗೂ ನಿಮಗೂ ಏನು ಸಂಬಂಧ ಅಂತ ಛಾಯಾ ಕೇಳ್ತಾಳೆ. ಸೂರ್ಯ ಹೇಳ್ತಾನೆ, ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು, ಅವನು ನಂದು ಒಂದೇ ಬ್ಲಡ್ಡು ಅಂತ ಹೇಳ್ತಾನೆ. ಅವನು ನಮ್ಮ ಅಣ್ಣ ಅಂತ ಹೇಳಿದಾಗ, ಏನು ಅವನು ನಿಮ್ಮ ಅಣ್ಣನಾ ಅಂತ ಛಾಯಾ ಕೇಳ್ತಾಳೆ. ಸೂರ್ಯ, ಹೌದು, ಅವತ್ತು ನೀನು ಚೌಟ್ರಿನಲ್ಲಿ 30 ಲಕ್ಷ ಎತ್ಕೊಂಡು ಓಡೋದಲ್ಲ, ಆಮೇಲೆ ಅವನೇನೋ ಬಿಟ್ಬಿಟ್ಟೆ, ಅದು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಅದು ನಮ್ಮ ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅಂತ ಸೂರ್ಯ ಹೇಳ್ತಾನೆ. ಛಾಯಾ, ಸುತ್ತಿ ಬಳಸಿ ಮಾತಾಡೋದು ಬೇಡ, ನೀವು ಮನೋಜ್ ಅವ್ರ ತಮ್ಮ ಅಲ್ವಾ ಅಂತ ಅಂದಾಗ ಸೂರ್ಯನ ಹೌದು ಅಂತ ಹೇಳ್ತಾನೆ. ನೀವೇನು ಕೇಳಬೇಕು ಅಂತಿದ್ದೀರ ಅದನ್ನು ಕರೆಕ್ಟಾಗಿ ಕೇಳಿ ಅಂತ ಛಾಯಾ ಹೇಳ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ನೀವು ಅವತ್ತು ಮದುವೆ ಮನೆಯಿಂದ ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಹತ್ರ ದುಡ್ಡಿತ್ತಲ್ವಾ ಅಂತ ಕೇಳ್ತಾನೆ. ಆಗ ಛಾಯಾ, ಹೌದು ಕರೆಕ್ಟ್, ಅದು ನಿಮ್ಮ ಅಪ್ಪ ಅವ್ರದ್ದು ರಿಟೈರ್ಮೆಂಟ್ ದುಡ್ಡಲ್ವಾ ಅಂತ ಛಾಯಾ ಹೇಳಿದಾಗ, ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಿದ್ದೀರಾ, ಕೊಬ್ಬಿನ ಮಾತಾಡ್ತಿದ್ದೀರ ಅಂತ ಸೂರ್ಯ ಹೇಳ್ತಾನೆ. ಅದು ನಮ್ಮಪ್ಪ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ಅಂಥ ದುಡ್ಡು, ಆ ದುಡ್ಡನ್ನೇ ಎತ್ಕೊಳೋದಲ್ಲ, ಇದು ನಮ್ಮ ಮನೆಗೆ ನಮ್ಮ ಅಪ್ಪಗೆ ಏಮಾರಿಸ್ದಂಗಲ್ವಾ ಅಂತ ಸೂರ್ಯ ಕೇಳ್ತಾನೆ. ಛಾಯಾ ಹೇಳ್ತಾಳೆ, ನಿಮ್ಮ ಅಪ್ಪನ ಹೇಮಾರಿಸಿರೋದು ನಾನಲ್ಲ, ನಿಮ್ಮ ಅಣ್ಣನೇ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅದೆಲ್ಲ ನನಗೂ ಗೊತ್ತಿದೆ, ಆದರೆ ದುಡ್ಡನ್ನ ಎತ್ಕೊಂಡೋದವ್ರು ನೀವೇ ಅಲ್ವಾ ಅಂತ ಕೇಳ್ತಾನೆ. ನೀವಿಬ್ಬರು ಸೇರಿಸಿ ನಮ್ಮನ್ನು ಯಾಮಾರಿಸಿದ್ರೆ ಇವಾಗ ನನ್ನ ಕಾರಲ್ಲೇ ನೀನು ಸುತ್ತಾ ಇದೆಯಾ, ಅದಕ್ಕೆ ಇವಾಗ ಸರಿಯಾಗಿ ಸಿಕ್ಕಾಕೊಂಡಿದ್ಯಾ ಅಂತ ಸೂರ್ಯ ಹೇಳ್ತಾನೆ. ಆಗ ಛಾಯಾ ಇದನ್ನೆಲ್ಲ ಕೇಳಿಸ್ಕೊಂಡು, ಇವಾಗ ನಿಮ್ಗೆ ಏನಾಗಬೇಕಾಗಿದೆ ಅಂತ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನಮ್ಮ ಅಪ್ಪ ಅದು 27 ಲಕ್ಷ ಕೊಟ್ಬಿಡು, ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಛಾಯಾ ಕೋಪ ಮಾಡ್ಕೊಂಡು ಅಂತ ಕಿರಿಸ್ತಾಳೆ. ಆಗ ಸೂರ್ಯ, ಏನು ಪೊಲೀಸವ್ರಿಗೆ ಫೋನ್ ಮಾಡ್ತೀರಾ, ನೀವು ಮಾಡ್ಕೊಳ್ಳಿ, ಅವ್ರಿಗೂ ನೀವು ಯಾರು ಅಂತ ಗೊತ್ತಾಗಲಿ ಅಂತ ಹೇಳ್ತಾನೆ. ಛಾಯಾ ನಗೋದಕ್ಕೆ ಶುರು ಮಾಡ್ತಾಳೆ. ಅಲ್ಲ, ನಾನು ಯಾಕೆ ಪೊಲೀಸವ್ರಿಗೂ ಫೋನ್ ಮಾಡಲಿ, ನೀವು ಹೇಳೋದೆಲ್ಲ ಕೇಳ್ತಿದ್ರೆ ನನಗೆ ನಿಜವಾಗೂ ನಗು ಬರ್ತದೆ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಏನು ನಿಮಗೆ ನ್ಯಾಯ ಕೇಳಿದ್ರೆ ಕದ್ದಿರೋ ದುಡ್ಡು ಕೊಡಿ ಅಂತ ಕೇಳಿದರೆ ನಿಮ್ಮ ನಗು ಬರುತ್ತಾ, ಮರ್ಯಾದೆಯಾಗಿ ದುಡ್ಡು ಕೊಟ್ಬಿಡು ಅಂತ ಸೂರ್ಯ ಕೇಳ್ತಾನೆ. ಛಾಯಾ, ಅಲ್ಲ ನಾನು ಅವತ್ತೇ ಆ ದುಡ್ಡನ್ನು ಕೊಟ್ಟಾಗಿದೆಯಲ್ಲ, ಮತ್ತೇನಕ್ಕೆ ಕೊಡಬೇಕು ಅಂತ ಛಾಯಾ ಕೇಳ್ತಾಳೆ. ಸೂರ್ಯ, ಏನು ನನ್ನ ಕಿವಿಗೆ ಹೂ ಇಡ್ತಿದ್ದೀರಾ, ದುಡ್ಡು ಕೊಟ್ಟಿದ್ದೀನಿ ಅಂತ, ನನ್ನ ಹೆಂಡ್ತಿ ಹೂ ಕಟ್ತಾಳೋದನ್ನು ನಾನು ಸುತ್ತಿ ಸುತ್ತಿ ಎತ್ತು ಮಾಡುತ್ತೀನಿ ಅಂಥದ್ರಲ್ಲಿ ನನಗೆ ಕಿವಿಗೆ ಹೂವು ಮುಡ್ಸೋ ಥರ ಮಾತಾಡ್ತಿದ್ದೀರ ಅಂತ ಸೂರ್ಯ ಹೇಳ್ತಾನೆ. ಛಾಯಾ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಲಾಸ್ಟ್ ಟೈಮ್ ಬಂದಾಗಲೇ ಆ ದುಡ್ಡನ್ನೆಲ್ಲ ನಾನು ಮನೋಜ್ ಕೈ ಕೊಟ್ಬಿಟ್ಟಿದ್ದೀನಿ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ, ಸುಮ್ಮನೆ ಏನೋ ಸುಳ್ಳೆಲ್ಲ ಹೇಳಬೇಡಿ ಅಂತ ಸೂರ್ಯ ಹೇಳ್ತಾನೆ. ಛಾಯಾ ಹೇಳ್ತಾಳೆ, ಏನು ನಾನು ದುಡ್ಡು ಕೊಟ್ಟಿರೋ ವಿಷಯ ನಿಮ್ಗೆ ಗೊತ್ತೇ ಇಲ್ವಾ, ಬಡ್ಡಿನೂ ಸೇರಿಸಿ ನಾನು 30 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ಛಾಯಾ ಹೇಳ್ತಾಳೆ. ಆಗ ಛಾಯಾ ಹೇಳ್ತಾಳೆ, ಅಲ್ಲ ನಾನು ದುಡ್ಡು ಕೊಟ್ಟಿರೋ ವಿಷಯ ನಿಮ್ಗೆ ಗೊತ್ತೇ ಇಲ್ವಾ, ಹಂಗಾರೆ ನಿಮ್ಮ ಮೇಲೆ ಯಾರಿಗೂ ಸರಿಯಾಗಿ ಬುದ್ಧಿನೇ ಇಲ್ವಾ ಅಂತ ಛಾಯಾ ಕೇಳ್ತಾಳೆ. ಕೋಪ ಮಾಡಿಕೊಂಡು, ಓವರಾಗೆಲ್ಲ ನೀವು ಮಾತಾಡಬೇಡಿ, ದುಡ್ಡನ್ನ ಯಾವಾಗ ಕೊಟ್ರಿ ಅಂತ ಸರಿಯಾಗಿ ಹೇಳಿ ಅಂತ ಹೇಳ್ತಾನೆ. ನಾನು ಲಾಸ್ಟ್ ಟೈಮ್ ಬಂದಾಗಲೇ ಪೊಲೀಸ್ ಸ್ಟೇಷನ್ಗೆಲ್ಲ ಕರೆಸಿ ಒಂದು ದೊಡ್ಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು, ಆವಾಗಲೇ ನಾನು 27 ಲಕ್ಷಕ್ಕೆ 3 ಲಕ್ಷ ಸೇರಿಸಿ ನಿಮ್ಮ ಅತ್ತಿಗೆ ಮತ್ತು ನಿಮ್ಮ ಅಣ್ಣಗೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಲೀಗಲಾಗಿ ಸೈನ್ ಕೂಡ ಮಾಡಾಗಿದೆ ಅಂತ ಹೇಳಿದಾಗ, ಏನು ನೀವು ನಿಜವಾಗ್ಲೂ ದುಡ್ಡು ಕೊಟ್ರಾ ಅಂತ ಹೇಳಿದಾಗ, ಹೌದು, ಅವತ್ತು ವಿಟ್ನೆಸ್ಗಂತ ನೀವು ಒಂದು ಸೈನ್ ಮಾಡಿದ್ರಲ್ಲ ಅದು ಅದೇನೇ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ ಎಲ್ಲ ಹಳೇದೆಲ್ಲ ನೆನ್ಪು ಮಾಡಿಕೊಂಡು, ಹಂಗಾದ್ರೆ ಅವತ್ತು ನನ್ನ ಕೈಯಲ್ಲಿ ಸ್ಟೇಷನಲ್ಲಿ ಸೈನ್ ಮಾಡಿಸ್ಕೊಂಡಿದ್ದು ಅಂದಾಗ ಛಾಯಾ, ಇದೇ ವಿಷಯಕ್ಕೇನೆ ಅಂತ ಛಾಯಾ ಹೇಳ್ತಾಳೆ. ಮತ್ತೆ ಫುಲ್ ಸೆಟಲ್ಮೆಂಟ್ ಮಾಡಾಗಿದೆ ಅಂತ ಛಾಯಾ ಹೇಳಿದಾಗ ಸೂರ್ಯ ಶಾಕಿಂದ, ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಛಾಯಾ ಹೇಳ್ತಾಳೆ, ನೀವು
ಸ್ಟೇಷನ್ಗೆ ಹೋಗಿ ವಿಚಾರಿಸಿ ಆವಾಗಲೇ ನಿಮ್ಗೆ ನಿಜ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಿಲ್ದಿರ ಹೀರೋ ಥರ ಬಂದ್ಬಿಟ್ಟು ಇಲ್ಲಿ ನನ್ನ ಹತ್ರ ವಿಚಾರಿಸ್ತಿದ್ದೀರಾ ಅಂತ ಛಾಯಾ ಕೇಳ್ತಾಳೆ. ಸೂರ್ಯ ಇದನ್ನೆಲ್ಲ ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ, ಇದು ನನಗೆ ಗೊತ್ತೇ ಇರಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಛಾಯಾ ಹೇಳ್ತಾಳೆ, ಅಲ್ಲ ಇದನ್ನೆಲ್ಲ ನೋಡಿದ್ರೆ ನಂಗೆ ಗೊತ್ತಾಗ್ತಿದೆ ನಿಮ್ಮ ಅಣ್ಣ ನಿಮ್ಮ ಮನೆಯವ್ರಿಗೆಲ್ಲ ಏಮರ್ಸೋದು ಇನ್ನೂ ಬಿಟ್ಟಿಲ್ಲ ಅಂತ ಅನಿಸುತ್ತೆ. ನಾನು ನಿಮ್ಮ ಅಣ್ಣಗೆ ದುಡ್ಡು ಕೊಟ್ಟ ಮೇಲೆ ಅವ್ರು ಬಂದು ನಿಮ್ಮ ಮನೇಲಿ ಯಾರಿಗೂ ಹೇಳಿಲ್ಲ ಅನ್ನೋಂಗೆ ಆಯಿತು ಅಂತ ಛಾಯಾ ಹೇಳ್ತಾಳೆ. ನಾನೇನು ಮೂರನೇ ವ್ಯಕ್ತಿ, ಆದರೆ ನಿಮ್ಮ ಅಣ್ಣ ನಿಮ್ಮ ಮನೆಯವ್ರಿಗೆ ಹೇಳಿಲ್ವಲ್ಲ, ನಿಮ್ಮನ್ನೆಲ್ಲ ಏಮಾರಿಸಿದಾನಲ್ಲ, ಅವನು ಅಂತ ಛಾಯಾ ಮನೋಜ್ಗೆ ಬೈತಾಳೆ. ಸೂರ್ಯ ಹೇಳ್ತಾನೆ, ಹೌದು ಆ ಪೆಂಗ್ಯ ನಮ್ಮನ್ನು ಪದೇ ಪದೇ ಏಮಾರಿಸ್ತಾನೇ ಇದ್ದಾನೆ. ನಮ್ಮ ಅಪ್ಪಗೆ ಸೇರಬೇಕಾಗಿರೋ ದುಡ್ಡು ಆ ದುಡ್ಡನ್ನು ಎತ್ಕೊಂಡು ಹೋಗಿ ಈ ಥರ ನಿಮ್ಮ ಕೈಲಿ ಕೊಟ್ಟು ತಿರ್ಗಾ ನೀವು ಎತ್ಕೊಂಡು ಹೋದ್ರಿ ಅಂತ ಸುಳ್ಳು ಹೇಳಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಛಾಯಾ ಹೇಳ್ತಾಳೆ, ಸೂರ್ಯ ಅವರೇ ನಿಮ್ಮ ಅಣ್ಣ ನಿಮ್ಮ ಮನೆಯವ್ರನ್ನೆಲ್ಲ ಏಮಾರಿಸ್ತಾನೆ, ಅವ್ರನ್ನ ಕೇಳೋದು ಬಿಟ್ಬಿಟ್ಟು ನೀವು ನನ್ನ ವಿಚಾರಿಸಿದ್ದೀರಲ್ಲ ಅಂತ ಛಾಯಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಅವನು ಇವಾಗ ಒಂದು ಹೊಸ ಶಾಪ್ ಓಪನ್ ಮಾಡಿದ್ದಾನೆ, ಅದು ದುಡ್ಡಲ್ಲಿಂದ ಬಂತು ಅಂದರೆ ನಮ್ಮ ಮಾವ ಕೊಟ್ಟಿದ್ದು ಅಂತ ಹೇಳ್ದ. ಆದರೆ ಇವನು ಈ ಥರ ಬುದ್ಧಿಯೆಲ್ಲ ಉಪಯೋಗಿಸಿ ಈ ದುಡ್ಡನ್ನ ಅವನು ತೊಗೊಂಡು ಈ ಥರ ಎಲ್ಲ ಶಾಪ್ ಓಪನ್ ಮಾಡ್ಕೊಂಡಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಹೇಳ್ತಾಳೆ, ಇಷ್ಟೊಂದು ಬುದ್ಧಿವಂತಿಕೆ ನಿಮ್ಮ ಅಣ್ಣಗೆ ಬರೋದಿಲ್ಲ, ಇದಕ್ಕೆಲ್ಲ ಕಾರಣ ನಿಮ್ಮ ಅತ್ತಿಗೆ ಇರ್ಬೋದು ಅಂತ ಛಾಯಾ ಹೇಳ್ತಾಳೆ. ಮತ್ತು ನಾನು ಪಾರ್ಲರ್ಗೆ ಹೋಗಿದ್ದಾಗ ಅಲ್ಲೇ ನಾನು ಲಾಕ್ ಮಾಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಕರೆಸಿ 27 ಲಕ್ಷದ ಜೊತೆಗೆ 3 ಲಕ್ಷ ಬಡ್ಡಿ ಸೇರಿಸಿ ತೊಗೊಂಡು, ಇದಕ್ಕೆಲ್ಲ ಕಾರಣ ನಿಮ್ಮ ಅತ್ತಿಗೆನೇ, ನಿಮ್ಮ ಅಣ್ಣಗಿಂತ ಡೇಂಜರು ಅವಳೇನೆ ಅಂತ ಛಾಯಾ ಹೇಳ್ತಾಳೆ. ಸೂರ್ಯ ಇದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಇವಾಗೆಲ್ಲ ಅರ್ಥ ಆಯಿತು, ಮನೇಲಿ ಭಯಂಕರ ಸೀನ್ ನಡೆಯೋದಿದೆ, ಆಗಲಿ ಇದೆಲ್ಲ ಮನೆಗೆ ನಾನು ವಿಚಾರಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಛಾಯಾ ಹತ್ರ ಕೇಳ್ಕೊತಾನೆ, ನೀವು ಬಂದು ನಮ್ಮ ಮನೇಲಿ ಹೇಳಿ, ಯಾಕಂದರೆ ನಾನು ಹೇಳಿದರೆ ಮನೇಲಿ ಯಾರೂ ನಂಬಲ್ಲ, ನೀವು ಬಂದು ಎಲ್ಲ ವಿಷಯ ಹೇಳಿದ್ರೆ ಮನೇಲಿ ಎಲ್ಲರೂ ನಂಬ್ತಾರೆ, ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಛಾಯಾ ಹೇಳ್ತಾಳೆ, ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ನೀವು ಹೇಳಿಸ್ಬೋದಲ್ವಾ ಅಂದಾಗ, ಇಲ್ಲ ಆ ಥರ ಮಾಡಿದ್ರೆ ನಾನೇ ಪೊಲೀಸವ್ರನ್ನ ಸೆಟಪ್ ಮಾಡಿ ಕರ್ಕೊಂಬಂದಿದ್ದೀನಿ ಅಂತ ನಮ್ಮಮ್ಮ ಹೇಳ್ತಾರೆ, ಆದರೆ ನೀವು ಬಂದು ಹೇಳಿದ್ರೆ ಎಲ್ಲರೂ ನಂಬ್ತಾರೆ, ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಹೇಳ್ತಾಳೆ, ಹಾಂ ಖಂಡಿತ ಬರ್ತೀನಿ, ಯಾಕಂದರೆ ಅವತ್ತು ನನ್ನೇ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಎಷ್ಟೆಲ್ಲ ವಿಚಾರಣೆ ಮಾಡಿದ್ರು, ಅದು ನಾನು ಖಂಡಿತ ಬರ್ತೀನಿ ಅಂತ ಛಾಯಾ ಹೇಳ್ತಾಳೆ. ಈ ಕಡೆ ಮನೆಯಲ್ಲಿ ಶಾಂತಿ ಬಂದು ಮೀನಾಗೆ ನೀರು ಕೇಳ್ತಾಳೆ. ಈ ಕಡೆ ಮೀನಾ ಫೋನಲ್ಲಿ ನಡೆದಿದ್ದ ವಿಷಯನೆಲ್ಲ ಹೇಳ್ತಾ ಇರ್ತಾಳೆ. ಶಾಂತಿ ಏನೇ ಮನೇಲಿ ನಡೆಯೋ ವಿಷಯನೆಲ್ಲ ನೀನು ತವ್ರ ಮನೆಗೆ ಇಳ್ತಿದ್ದೀನಿ ಅಂತ ಬೈದಾಗ, ಆಗಲ್ಲ ಅತ್ತೆ, ದುಡ್ಡು ಎತ್ಕೊಂಡವ್ರ ವಿಷಯ ಗೊತ್ತಾಯ್ತಾ ಅಂತ ಕೇಳಿದ್ರು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಶಾಂತಿ, ಅಲ್ಲ ಕಣೆ, ಅವ್ನ ದುಡ್ಡನ್ನು ಅವ್ನು ಕಳ್ಕೊಂಡ, ನಾಳೆ ದಿವಸ ರೋಹಿಣಿ ಅವ್ರ ಮಾವಿಂದ ದುಡ್ಡು ತರಿಸಿ ಕೊಡ್ತಾಳೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಏನು 30 ಲಕ್ಷ ಕಳ್ಕೊಂಡ್ರಲ್ಲ ಅದನ್ನು ತರಿಸ್ಕೊಡ್ತಾರ ಅಂತ ಮೀನಾ ಕೇಳ್ತಾಳೆ. ಶಾಂತಿ, ಏನೇ 30 ಲಕ್ಷ ನಿಮ್ಮ ಅಪ್ಪ ಮನೆಯಿಂದ ತಂದುಕೊಟ್ಟಿದ್ರೇನೆ ಅಂತ ಬೈತಾ ಇರ್ತಾಳೆ. ಸೂರ್ಯ ಬಂದು ಅಷ್ಟರಲ್ಲಿ ಮೀನಾ ಮನೇಲಿ ಎಲ್ಲರೂ ಇದ್ದಾರಾ ಅಂತ ಹೇಳಿಬಿಟ್ಟು ಮನೇನೇ ಕೋರ್ಟ್ ಥರ ಒಂದು ಸೆಟಪ್ ಮಾಡ್ತಾನೆ. ಆಗ ರಣತ್ ಮತ್ತು ಶಾಂತಿ ಇಬ್ಬರು ನ್ಯಾಯಾಧೀಶರ ಥರ ನಿಲ್ಲಿಸ್ತಾನೆ. ಸೂರ್ಯ ಕೋರ್ಟ್ ಕಟೆ ಇರೋ ಥರನೇ ಎಲ್ಲ ಸೆಟಪ್ನು ಮಾಡಿರ್ತಾನೆ. ಸೂರ್ಯ ಬಾರೋ ಪೆಂಗೆ ಇಲ್ಲಿ ನಿಂತ್ಕೊ ಅಂತ ಮನೋಜನ ಕರೀತಾನೆ. ಮನೋಜ, ಏನೋ ನೀನು ಕೋರ್ಟ್ ಥರ ಸೆಟಪ್ ಮಾಡಿಬಿಟ್ಟು ಟೇಬಲೆಲ್ಲ ಇಟ್ಬಿಟ್ಟು ನಾನು ಯಾಕೋ ಬರಬೇಕು ಅಂತ ಕೇಳ್ತಾನೆ. ಮೀನಾ, ವಿಷಯ ಏನಂತ ಹೇಳಿದ್ದೀರಾ, ಅವ್ರನ್ನೇ ಕರಿತಿದ್ದೀರಾ ಅಂತ ಕೇಳ್ತಾಳೆ. ವಿಷಯ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ, ಅಲ್ಲ ಏನಕ್ಕೆ ಅವ್ರನ್ನ ಈ ಥರ ಎಲ್ಲ ಕರಿತೀರ ಅಂತ ಕೇಳಿದಾಗ, ಎಲ್ಲ ವಿಷಯನೂ ಇದೆ, ಮೊದಲು ಅವ್ರನ್ನ ವಿಚಾರಣೆ ಮಾಡ್ತೀನಿ, ಆಮೇಲೆ ಇನ್ನೂ ಕೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಹೇಳ್ಕೊಬಂದು ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಈ ಕಡೆ ರಣತರು ಎಲ್ಲ ನೋಡಿಬಿಟ್ಟು ಅವರು ಟೆನ್ಷನ್ ಮಾಡ್ಕೊಂಡು, ಏನಪ್ಪ ಏನು ವಿಷಯ ಅಂತ ಹೇಳಪ್ಪ ಅಂತ ಕೇಳ್ತಾ ಇರ್ತಾರೆ. ಸೂರ್ಯ ಹೇಳ್ತಾನೆ, ಇವತ್ತು ಅಮ್ಮನೇ ಜಡ್ಜು, ನಾನು ವಕೀಲ, ನನ್ನ ಕಕ್ಷಿದಾರ ನೀನೇ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.